ಕೇಳಿದ ಶಿಷ್ಯರು, ಇಂತಹ ದುಷ್ಕೃತ್ಯ ಮಾಡುವವನು ತಮ್ಮಲ್ಲಿ ಯಾರಿರಬಹುದೆಂದು ಒಬ್ಬರನ್ನೊಬ್ಬರು ವಿಚಾರಿಸತೊಡಗಿದರು. ತಮ್ಮಲ್ಲಿ ಅತಿ ಶ್ರೇಷ್ಠನು ಯಾರು ಎಂಬ ವಾದ ವಿವಾದವು ಶಿಷ್ಯರಲ್ಲಿ ಎದ್ದಿತು. ಆಗ ಯೇಸು ಸ್ವಾಮಿ, ಲೌಕಿಕ ರಾಜರು ತಮ್ಮ ಪ್ರಜೆಗಳ ಮೇಲೆ ದೊರೆತನ ಮಾಡುತ್ತಾರೆ, ಅಧಿಕಾರ ನಡೆಸುವವರು ಧರ್ಮನಿಷ್ಠರೆನಿಸಿಕೊಳ್ಳುತ್ತಾರೆ, ಆದರೆ ನೀವು ಹಾಗಾಗಬಾರದು. ನಿಮ್ಮಲ್ಲಿ ಅತಿ ದೊಡ್ಡವನು ಅತಿ ಚಿಕ್ಕವನಂತಾಗಬೇಕು. ಈ ಇಬ್ಬರಲ್ಲಿ ದೊಡ್ಡವನು ಯಾರು? ಊಟ ಮಾಡುವವನು, ಊಟ ಬಡಿಸುವವನು. ಖಂಡಿತವಾಗಿ ಊಟ ಮಾಡುವವನು. ಆದರೂ ಊಟ ಬಡಿಸುವ ಊಳಿಗದವನಂತೆ ನಾನು ನಿಮ್ಮ ನಡುವೆ ಇದ್ದೇನೆ. ನನ್ನ ಬೋಧನೆ ವೇದನೆಗಳಲ್ಲಿ ನನ್ನನ್ನು ಬಿಟ್ಟಗಲ್ಲದೆ ಇದ್ದವರು ನೀವು. ನನ್ನ ಪಿತನು ನನಗೆ ರಾಜಾಧಿಕಾರವನ್ನು ವಹಿಸಿರುವಂತೆ ನಾನು ನಿನಗೆ ವಹಿಸುತ್ತೇನೆ. ನನ್ನ ಸಾಮ್ರಾಜ್ಯ ನನ್ನ ಸಂಗಡ ಊಟ ಮಾಡುವಿರಿ, ಪಾನ ಮಾಡುವಿರಿ. ಮಾತ್ರವಲ್ಲ, ಇಸ್ರಾಯೇಲಿನ 12 ಗೋತ್ರಗಳಿಗೆ ನ್ಯಾಯಾಧಿಪತಿಗಳಾಗಿ ಸಿಂಹಾಸನಗಳ ಮೇಲೆ ಆಸೀನರಾಗಿರುವಿರಿ. ಸೀಮೋನನೇ, ಸೀಮೋನನೇ, ಕೇಳು. ಗೋಧಿಯನ್ನು ತೋರುವಂತೆ ಸೈತಾನ ನಿಮ್ಮೆಲ್ಲರನ್ನು ಶೋಧಿಸಲು ಅಪ್ಪಣೆ ಕೇಳಿಕೊಂಡಿದ್ದಾನೆ. ಆದರೆ ನಾವು ನಿನ್ನ ವಿಶ್ವಾಸವು ಕುಂದದಂತೆ ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ನೀನು ಮನಪರಿವರ್ತನೆ ಹೊಂದಿದ್ದ ನಂತರ ನಿನ್ನ ಸೋದರನನ್ನು ದೃಢಪಡಿಸು ಎಂದರು. ಅದಕ್ಕೆ ಪೇತ್ರನು, ಗುರುದೇವ, ನಿಮ್ಮ ಸಂಕಟ ಸೆರೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧನಿದ್ದೇನೆ ಎಂದರು. ಆಗ ಯೇಸು, ಪೇತ್ರನೇ, ಇಂದು ಕೋಳಿ ಕೂಗುವ ಮೊದಲೇ ನನ್ನನ್ನು ಅರಿಯಲೆಂದು ನೀನು 3 ಬಾರಿ ಒಮ್ಮೆವೇ ಎಂದು ಖಂಡಿತ ಎಂದರು. ಬಳಿಕ ಯೇಸು ಸ್ವಾಮಿ, ನಾನು ನಿಮ್ಮನ್ನು ಬುದ್ಧಿ ಜೋಡಿಗೆ ಜೋಡು ಒಂದು ಇಲ್ಲದೆ ಕಳಿಸಿದಾಗ ನಿಮಗೇನಾದರೂ ಕೊರತೆ ಆಯಿತೆ ಎಂದು ಶಿಷ್ಯರನ್ನು ಕೇಳಿದರು. ಅದಕ್ಕೆ ಅವರು, ಇಲ್ಲ ಎಂದು ಉತ್ತರ ಕೊಟ್ಟರು. ಆದರೆ ಈ ಬುದ್ಧಿಯಿರುವವನು ಅದನ್ನು ತೆಗೆದುಕೊಳ್ಳಲಿ, ಜೋಳಿಗೆ ಇರುವವನು ಹಾಗೆಯೇ ಮಾಡಲಿ. ಮತ್ತು ಕತ್ತಿ ಇಲ್ಲದವನು ತನ್ನ ಹೊದಿಕೆಯನ್ನು ಮಾರಿ ಒಂದನ್ನು ಕೊಂಡುಕೊಳ್ಳಲಿ, ಏಕೆಂದರೆ ಪಾದಗಳಲ್ಲಿ ಒಬ್ಬನಂತೆ ಪರಿಗಣಿತನಾದನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯ ನನ್ನಲ್ಲಿ ನೆರವೇರಬೇಕಾದುದು ಅಗತ್ಯ. ನನಗೆ ಸಂಬಂಧಪಟ್ಟಿದ್ದೆಲ್ಲ ಸಮಾಪ್ತಿಗೊಳ್ಳಲಿದೆ ಎಂದರು. ಗುರುವೇ, ಇಗೋ ಇಲ್ಲಿ 2 ಕತ್ತಿಗಳಿವೆ ಎಂದು ಶಿಷ್ಯರು ಹೇಳಲು ಯೇಸು, ಅಷ್ಟು ಸಾಕು ಎಂದರು. ಯೇಸು ಸ್ವಾಮಿ ಅಲ್ಲಿಂದ ಹೊರಟು ವಾಡಿಕೆಯ ಪ್ರಕಾರ ಓಲಿವ್ ತೋಪಿನ ಗುಡ್ಡಕ್ಕೆ ಹೋದರು. ಶಿಷ್ಯರು ಅವರ ಹಿಂದೆ ಹೋದರು. ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಯೇಸು ಅವರಿಗೆ, ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಎಂದು ಹೇಳಿ ಒಂದು ಕಲ್ಲೆಸರಾದಷ್ಟು ದೂರ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಾ, ಓ ಪಿತನೇ, ನಿಮಗೆ ಇಷ್ಟವಾದರೆ ಈ ಕಷ್ಟದ ಕೊರವನ್ನು ನನ್ನಿಂದ ತೊಲಗಿಸಿರಿ. ಆದರೂ ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತವೇ ನೆರವೇರಲಿ ಎಂದರು. ಆಗ ಸ್ವರ್ಗದಿಂದ ದೂತನೊಬ್ಬನು ಯೇಸುವಿಗೆ ಪ್ರತ್ಯಕ್ಷವಾಗಿ ಅವರನ್ನು ಸಶಕ್ತರನ್ನಾಗಿ ಮಾಡಿದರು. ಕಡು ಯಾತನೆಯಲ್ಲಿದ್ದ ಅವರು ಇನ್ನೂ ಶ್ರದ್ಧೆಯಿಂದ ಪ್ರಾರ್ಥಿಸಿದರು. ಅವರ ಬೆವರು ರಕ್ತದ ಹನಿಯಂತೆ ತೊಟ್ಟು ತೊಟ್ಟಾಗಿ ನೆಲದ ಮೇಲೆ ಬೀಳುತ್ತಿತ್ತು. ಯೇಸು ಪ್ರಾರ್ಥನೆಯಿಂದ ಎದ್ದು ಶಿಷ್ಯರ ಬಳಿಗೆ ಬಂದರು. ಶಿಷ್ಯರಾದರೂ ದುಃಖದಿಂದ ಬಳಲಿ ನಿದ್ರಿಸುತ್ತಿದ್ದರು. ಇದನ್ನು ಕಂಡು, ನೀವು ನಿದ್ರಿಸುತ್ತೀರೆಂದು ಎದ್ದು ನೀವು ಪ್ರಲೋಭನೆಗೆ ಒಳಗಾಗದಂತೆ